ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಎಲ್ಲಿವರೆಗೆ ಹೋರಾಟ ಭಾರತ್ ಮಾತಾ ಕಿ ಸಾಹೇಬ್ ಬರುತ್ತಾನೆ ಮಾತಾಡ್ರಿ ನಗರದ ವಾರ್ಡ್ ನಂಬರ್ 4 ವ್ಯಾಪ್ತಿಯಲ್ಲಿ ಬರುವ ಸೇವಾಲಾಲ್ ನಗರ ತಾಂಡಾದಿಂದ ಮುಖ್ಯ ರಸ್ತೆಗೆ ಬರಲು ರಸ್ತೆ ಇರುವುದಿಲ್ಲ. ಸದರಿ ತಾಂಡಾದ ಸರ್ವೆ ನಂಬರ್ 136ರಲ್ಲಿ ಇದ್ದು ಸುಮಾರು 80 ವರ್ಷದಿಂದ ತಾಂಡಾಕ್ಕೆ ಅದಕ್ಕೆ ಬಂಜಾರ ಸಮಾಜದ ಜನರು ವಾಸವಿರುತ್ತಾರೆ. ಸದರಿ ತಾಂಡಾದ ರಸ್ತೆಗಾಗಿ ಸಾಕಷ್ಟು ಸಲ ಅಧಿಕಾರಿಗಳಿಗೆ ಹೇಳಿದರೂ ಯಾವುದೇ ಪ್ರಯೋಜನವಾಗಿರುವುದಿಲ್ಲ. ತಾಂಡಾದಲ್ಲಿ 2,500 ಜನಸಂಖ್ಯೆ ಇದ್ದು 2,000 ವೋಟರ್ಸ್ ಇರುತ್ತಾರೆ. ಸದರಿ ತಾಂಡಾದಲ್ಲಿ 400ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ವಿದ್ಯಾರ್ಥಿಗಳಿಗೆ ಬಸ್ಸಿನ ವ್ಯವಸ್ಥೆ ಕೂಡ ಇರುವುದಿಲ್ಲ. ಅದಕ್ಕೆ ಕಾರಣ ರಸ್ತೆ ಇರುವುದಿಲ್ಲ. ಸದರಿ ಸರ್ವೆ ನಂಬರ್ 136ಕ್ಕೆ ಸಂಬಂಧಿಸಿದಂತೆ ಇದಕ್ಕೆ ನಿರ್ಮಿಸಿದ ರಸ್ತೆ ನಕ್ಷೆಯಲ್ಲಿ ಇರುತ್ತದೆ. ಸದರಿ ತಾಂಡ ವಿಜಯಪುರ ನಗರದಲ್ಲಿ ಇದ್ದರೂ ಬಡ ಜನರು ಮತ್ತು ವಿದ್ಯಾರ್ಥಿಗಳಿಗೆ ರಸ್ತೆ ಭಾಗ್ಯ ಇಲ್ಲದಂತಾಗಿದೆ. ಸ್ವತಂತ್ರ ಭಾರತದಲ್ಲಿ 80 ವರ್ಷದಿಂದ ತೊಂದರೆ ಅನುಭವಿಸುತ್ತಿರುವ ತಾಂಡದ ನಿವಾಸಿಗಳಿಗೆ ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಸದರಿ ತಾಂಡದ ರಸ್ತೆ ಬಗ್ಗೆ ಚುನಾಯಿತ ಪ್ರತಿನಿಧಿಗಳಿಗೆ ಸಾಕಷ್ಟು ಸಲ ಹೇಳಿದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ. ಕಾರಣ ನಮ್ಮ ತಾಂಡಕ್ಕೆ ಹೊಂದಿಕೊಂಡಿರುವ ಭೂತ್ನಾಳ ಗ್ರಾಮದ ಜಮೀನು ಸರ್ವೆ ನಂಬರ್ 104ಕ್ಕೆ 123 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಯಪುರ ನಗರಾಭಿವೃದ್ಧಿ ಪ್ರಾಧಿಕಾರ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ. ಸದ್ಯದ ಪರಿಸ್ಥಿತಿಯಲ್ಲಿ ಸದರಿ ರಸ್ತೆ ಎಲ್ಲಿ ಇದೆ ಅಂತ ಚಿಂತಿಸುವ ವಿಷಯವಾಗಿರುತ್ತದೆ. ಕಾರಣ ದಯಾಳುಗಳಾದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕ್ಷಣ ರಸ್ತೆಯನ್ನು ಒದಗಿಸುವ ಕ್ರಮ ತೆಗೆದುಕೊಳ್ಳಲು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡಿರುತ್ತೇವೆ. ತಾಂಡಾದ ಬಡ ಜನರು ಅಂದರೆ ತಾಯಂದಿರು, ವೃದ್ಧರು, ವಿದ್ಯಾರ್ಥಿಗಳು ತಕ್ಷಣ ರಸ್ತೆ ನಿರ್ಮಿಸಿ ಅನುಕೂಲ ಮಾಡಿಕೊಡಬೇಕಾಗಿ ಸಮಸ್ತ ತಾಂಡಾದ ಪರವಾಗಿ ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವ ಸೇವಾಲಾಲ್ ತಾಂಡದ ವೃದ್ಧರ ಪರವಾಗಿ, ಅಂಗವಿಕಲರ ಪರವಾಗಿ, ವಿದ್ಯಾರ್ಥಿಗಳ ಸಲ್ಲಿಸುತ್ತಿದ್ದೇವೆ.
ವಾರ್ಡ್ ನಂಬರ್ 4ರಲ್ಲಿ ನಮ್ಮ ಶಿವಾಲಾಲ್ ನಗರ್ ಬರುತ್ತೆ ಸರ್. ಮೊದಲ ಅಲ್ಲಿ ರೋಡ್ ಇತ್ರಿ ಸರ್, ಅಂದ್ರೆ ಹೋಗಾಕ ಬರಾಕ ಎಲ್ಲ ಅನುಕೂಲ ಇತ್ರಿ. ಈಗ ಏನ್ ಮಾಡ್ಬಿಟ್ಟಾರ ಅಂದ್ರೆ ಅದು MB ಪಾಟೀಲ್ ಸಾಹೇಬ್ರ ಜಾಗ ಅಂತ್ರಿ, ಅದೆಲ್ಲ ಬೇಲಿ ಹೊಡೆದ್ ಬಿಟ್ಟಾರೆ. ಈ ನಮ್ಮ ಸ್ಕೂಲಿಗೆ ಕಳ್ಸೋ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ತೊಂದರೆ ಆಗ್ತದೆ ಸರ್. ನಮ್ದು NH30 ನಮ್ಮ ಮೇನ್ ಇದು ಐತ್ರಿ, ಅಲ್ಲಿ ರೋಡ್ ಐತಿ, ಅಲ್ಲಿ ಮಕ್ಕಳಿಗೆ ಬಿಡ್ಲಿದ್ದಾರಿ ಸರ್. ಅಲ್ಲಿಂದ ಈಗ ನೋಡ್ರಿ ನಾವೆಲ್ಲರೂ ಕೆಲ್ಸಕ್ಕೆ ಹೋಗ್ತೀವ್ರಿ, ನಾವು ಯಾರು ಮನ್ಯಾಗ ಇರಂಗಿಲ್ರಿ. ನಮ್ಮ ಮಕ್ಳು ಏನ್ ಮಾಡ್ತಿದ್ವು, ಮೊದಲ್ ಮನೆ ಹತ್ರ ತಂದು ಬಿಡ್ತಿದ್ರು, ಸೀದಾ ಮನೆ ಬರ್ತಿದ್ರು. ಈಗ ಏನಾಗ್ತದಂದ್ರೆ NH30 ಯೂಸ್ ಆಗ್ತಾರೆ ಸರ್, ಸ್ಕೂಲ್ ಬಸ್ ರೀ. ಅಲ್ಲಿಂದ ಯಾರು ಕರ್ಕೊಂಡ್ ಬರ್ಬೇಕು ಸರ್? ನಮ್ಮ ಮಕ್ಕಳಿಗೆ ಏನ್ರ ಆದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ ನಮ್ ಒಟ್ಟ ರಸ್ತೆನೇ ಇರ್ಲಾರ್ದಂಗೆ ಮಾಡ್ಬಿಟ್ಟಾರಿ ಸರ್. ರೈಟ್ ಸೈಡಿಗೆ MB ಪಾಟೀಲ್ ನಮ್ದು ಅಂತಾರ, ಲೆಫ್ಟ್ ಸೈಡಿಗೆ ಚೌಧರಿ ಅವ್ರು ನಮ್ದು ಅಂತಾರ್ರಿ. ನಮ್ದು ಏನ್ ಗೊತ್ತೀರಿ, ನಮ್ದು ಹಾದಿ ಇರ್ಲಾರ್ದ ಹೆಂಗ್ ತಾಂಡ ಇರ್ತದ್ರಿ? ಇದು ಯಾವ ಸುಮಾರು ವರ್ಷಗಳಿಂದ ಹಾದಿ ಅದರಿ ಸರ್. ಇದು ನಮ್ದು ಹೊಲ ಇದ್ದಿದ್ದು ನಾವು ತಾಂಡ ಮಾಡ್ಕೊಂಡು ಅದೀವ್ರಿ. ಈಗ ಒಟ್ಟ ಹೊರಗೆ ಹೋಗ್ಲಿಕ್ಕೆ ಹಾದಿ ಇಲ್ಲ. ನೀವು ಎಲ್ಲ ದುಡಿರಿ ಅಂತೀರಿ, ಮಕ್ಕಳ ಶಿಕ್ಷಣ ಕೊಡಿಸ್ರಿ ಅಂತೀರಿ, ನೀವೇ ದುಡ್ಕೊಂತೀನಿ ಅಂತೀರಿ, ಆದ್ರೆ ನಮ್ಗೆ ಹೊರಗೆ ಹೋಗಕ್ಕೆ ಜಾಗ ಇಲ್ಲ ಅಂದ್ರೆ ನಾವು ಸ್ಕೂಲಿಗೆ ಹೆಂಗ್ ಕಳಿಸ್ಬೇಕು, ದುಡಕ್ಕೆ ಹೆಂಗ್ ಹೋಗ್ಬೇಕು? ಅದು ನಮ್ಮ DC ಸಾಹೇಬ್ ನಮ್ಗೆ ಏನಿದೆ ಎಲ್ಲ ನ್ಯಾಯ ಮಾಡಿ ಕೊಡ್ಬೇಕ್ರಿ. ನನ್ನ ಹೆಸರು ಜ್ಯೋತಿ ಚವಾಣ್ ಸರ್. ಹೇಳುತ್ತಾ ಮುಂಚೆನೆ ಎಚ್ಚೆತ್ತುಕೊಂಡು ಬಿಜಾಪುರ ನಗರದಲ್ಲಿ ಬರುವಂತ ವಾರ್ಡ್ ನಂಬರ್ 4ರಲ್ಲಿ ಶ್ರೀ ಕಮಲಾನ್ ನಗರ್ ಹಾಗೂ ಚಂದ್ರನಗರ ತಾಂಡೆ, ಈ ತಾಂಡೆ ಸುಮಾರು ಒಂದು 100 ವರ್ಷಗಳಿಂದ ವಾಸಿಸುವಂತ ಸ್ಥಳ ತಾಂಡೆ. ಅದು ಜಾಗದಲ್ಲಿ ಅವರೆಲ್ಲರೂ ನನ್ನ ಹಾದಿ ಬಂದ್ ಮಾಡ್ತೀನಿ ಬಂದ್ ಮಾಡಿದ್ದಾರೆ ಸರ್. ಅದಕ್ಕಾಗಿ ನಮ್ಮ ತಾಂಡದ ಜನರದ್ದು ಏನು ಬೇಡಿಕೆ ಅಂದ್ರೆ, ನಮಗೆ ಹೋಗ್ಲಿಕ್ಕೆ ಒಂದು ದಾರಿ ಬೇಕೇ ಬೇಕಲ್ಲ ಸರ್. ಅಲ್ಲೇ ಮಧ್ಯದಲ್ಲಿ ಒಂದು ಬಿಳಿಯಲ್ಲಿ ಒಂದು ಸುಂದರವಾಗಿ ಒಂದು ರಸ್ತೆ ಇದೆ, ಆ ರೋಡ್ ಕೂಡ ನಮಗೆ ಕೊಡ್ಲಾಕತ್ತಿಲ್ಲ. ಎಲ್ಲ ರೋಡ್ ಬಂದ್ ಮಾಡಿದ್ದಾರೆ. ಈ ವಿದ್ಯಾವಂತರು ಮುದ್ದು ಮಕ್ಕಳು ಎಲ್ಲೇ ಸಾಲಿಗೆ ಹೋಗ್ಬೇಕಂದ್ರೂ ಅವ್ರಿಗೆ ಒಂದು ಅವಕಾಶ ಇಲ್ಲ. ಅದಕ್ಕಾಗಿ ನಾವು ಈ ಸ್ವತಂತ್ರದಿಂದ ಬಂದಂತ ಬಂಜಾರ ಸಮಾಜದವರು ಇದೇ ತಾಂಡಿನಲ್ಲಿ ಯಾವುದೇ ಕೂಡ ಇನ್ನೂವರೆಗೆ ಅದು ಜಾಗ ನಮ್ಮದು ತಾಂಡೆ ಹೋಗೋ ರಸ್ತಾ ಇಲ್ಲ ಅಂದ್ರೆ ನಮ್ದು ಹಾಗೆ ಅಂತದ್ದು. ನಮಗ ಮಶಾನು ಕೂಡ ಇಲ್ಲ, ರುದ್ರಭೂಮಿ ಕೂಡ ತಾಂಡೆಗಳಿಗಿಲ್ಲ. ಆದ್ರೆ ಅನ್ಯಾಯ ಆಗಲ್ಲ, ಇದನ್ನು ಅನ್ಯಾಯ ಯಾಕು? ಇಲ್ಲಿ ನಗರ ಶಾಸಕರು ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ಅವರಿಗೂ ಒಂದು ಮನವಿ ಮಾಡಿರೋದು. ಯತ್ನಾಳ್ ಸಾಹೇಬರು ಕೂಡ ಈಗಾಗಲೇ ಅವರಿಗೂ ಒಂದು ಭೇಟಿಯಾಗಿ ಅವರಿಗೂ ಮನವಿ ಕೊಡ್ತೀವಿ. ಅದೇ ರೀತಿಯಾಗಿ ಮಾನ್ಯ ನಮ್ಮ ಸಚಿವರು, ಜಿಲ್ಲಾ ಸಚಿವರು MB ಪಾಟೀಲ್ ಸಾಹೇಬರು ಕೂಡ ಒಂದು ಮನವಿಯನ್ನು ಕೊಡ್ತೀವಿ. ಅದೇ ರೀತಿ ಈಗ ಜಿಲ್ಲಾಧಿಕಾರಿಗಳಿಗೆ ಕೂಡ ಒಂದು ಮನವಿಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ನಾವೆಲ್ಲರೂ ದಯವಿಟ್ಟು ನಮಗೆ ತಾಂಡದವರಿಗೆ ಒಂದು ಹಾದಿ ಎಲ್ಲಿದ್ರೆ ಒಂದು ಹಾದಿ ಮಾಡಿ ಕೊಡಬೇಕು. ಮಾಲಕಿದ್ರು ಕೂಡ ಯಾವ ಮ್ಯಾಪ್ನಾಗಿದೆ, ವಿಡಿಯೋ ಜಾಗ ಕೂಡ ಇದೆ, ಅಲ್ಲಿ ಒಂದು ರೋಡ್ ಇದ್ದೇ ಇರ್ತದೆ ಸರ್. ಆ ರಸ್ತೆಯನ್ನು ಮಾಡಿ ಕೊಡಬೇಕು. ಇಲ್ಲದ್ರೆ ಬರುವಂತ ದಿನಗಳಲ್ಲಿ ಒಂದು ಎಲ್ಲರೂ ಕೂಡಿ ಒಂದು ಉಗ್ರ ಹೋರಾಟ ಮಾಡುವಂತ ಕಾಲ ಬರ್ತದೆ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ನರಸಿಂಹಪಾಲ್ ಮಹಾರಾಜರು, ನಂದಲಾಲ್ ಮಠ, ಶಿವಲಾಲ್ ಮಠ, ಗೋರ್ವಿ. ಏನಾದ್ರೂ ಹಣ ಇವತ್ತಿನ ದಿವಸ ನಗರ ಶಾಸಕರ ಅಧೀನದಲ್ಲಿ, ಇವತ್ತು ಮಂತ್ರಿಗಳ ಅಧೀನದಲ್ಲಿ ಆದ್ರೆ ನಮಗೆ ಹಾಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅಲ್ಲಿ ನಕ್ಷೆ ಆಲ್ರೆಡಿ ಇದೆ. ಬಹುಶಃ ಇನ್ನೊಂದ್ಸಲ ನಾನು ನೆನಪು ಮಾಡ್ತೇನೆ, ಸರ್ವೆ ನಂಬರ್ 106K 1, 2, 3, 4 ಒಟ್ಟು 1 ಎಕರೆ ಜಮೀನು ಭೂ ಪರಿವರ್ತನೆ ಮಾಡಿಸಿಕೊಂಡಿದ್ದು. ಅದರಲ್ಲಿ ಮುಖ್ಯ ರಸ್ತೆಗೆ ಬರಲು ವಿಜಾಪುರ ನಗರಾಭಿವೃದ್ಧಿ ಪ್ರಾಧಿಕಾರದ ನಕ್ಷೆ ಅನುಮೋದನೆಯಲ್ಲಿ 9 ಮೀಟರ್ ರಸ್ತೆ ಇರುತ್ತದೆ ಸಾಹೇಬ್ರೆ. ದಯಮಾಡಿ ಆ ರಸ್ತೆನ ಆದಷ್ಟು ಬೇಗ ತಾಂಡಾದವರಿಗೆ ತಾವು ಕೊಡಿಸ್ತೀರಾ ಅನ್ನುವಂಥ ವಿಶ್ವಾಸ ನಮಗಿದೆ. ದಯಮಾಡಿ ಅದು ಅಷ್ಟೇ ಅಲ್ಲದೆ ಉಸ್ತುವಾರಿ ಮಂತ್ರಿಗಳು ಇವತ್ತಿನ ದಿವಸ MB ಪಾಟೀಲ್ ಸಾಹೇಬರಿಗೂ ಕೂಡ ನಾವು ಕೇಳ್ತೀವಿ. ನಗರ ಶಾಸಕರ ಬಿಟ್ಟರೆ ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ MB ಪಾಟೀಲ್ ಸಾಹೇಬರು ಇದ್ದಾರೆ. ಕರ್ನಾಟಕ ರಾಜ್ಯದ ಭಗೀರಥ ಎಂದೇ ತಾವು ಗುರುತಿಸಿಕೊಂಡವರು. ಬಹುಶಃ ನಿಮ್ಮ ಮನೆ ಪಕ್ಕದಲ್ಲಿ ಇರುವಂತ ನಮ್ಮ ತಾಂಡ ಬಹುಶಃ ಇದು ಅಸಹ್ಯ ಆಗತ್ತೆ. ನೀವು ಇಷ್ಟು ದೊಡ್ಡ ನಮ್ಮ ರಾಜ್ಯದ ಮಂತ್ರಿಗಳಿದ್ರು ಕೂಡ ನಿಮ್ಮ ಪಕ್ಕ ನಮ್ಮ ಶಿವಾಲಾಲ್ ನಗರ್ ತಾಂಡ ಇದೆ, ಆ ತಾಂಡಕ್ಕೆ ರಸ್ತೆ ಇಲ್ಲ ಅಂದ್ರೆ ಬಹಳಷ್ಟು ಇವತ್ತಿನ ದಿವಸ ಅನ್ಯಾಯವಾಗುವಂತ ಕೆಲಸ ಇದೆ. ದಯಮಾಡಿ ತಾವು ಕೂಡ ಗಮನ ಹರಿಸಿ ಎಲ್ಲ ಜನಪ್ರತಿನಿಧಿಗಳು, ನಾನು ಹೇಳ್ತೀನಿ, ವಾರ್ಡ್ ಮೆಂಬರ್ ಹಿಡ್ಕೊಂಡು ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಮಹಾರಾಜರ ಪರವಾಗಿ, ಗುರುಹಿಯರ ಪರವಾಗಿ, ಎಲ್ಲ ನಮ್ಮ ತಾಯಂದ್ರ ಪರವಾಗಿ ಇಷ್ಟೇ ಕೇಳೋದು ನಾವು, ಸರ್ ನಮಗೆ ರಸ್ತೆ ಬೇಕಾಗಿದೆ, ದಯಮಾಡಿ ಮಾಡಿಸ್ಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಾನು ರಾಜು ಖಂಡಸಾರಿ, ಸಾಮಾಜಿಕ ಹೋರಾಟಗಾರ, ವಿಜಯಪುರ. ಮುಂಚೆ ಎಲ್ಲ ಗುರಿಯರು ಹಿರಿಯರು ಇವತ್ತಿನ ದಿವಸ ಅದರ ಬಗ್ಗೆ ಸಾಕಷ್ಟು ಗಮನಕ್ಕೆ ಬಂದರೂ ಕೂಡ ಯಾರೂ ಕೂಡ ಅದನ್ನು ಕೇರ್ ಮಾಡಿಲ್ಲ. ಹಾಗಾಗಿ ಇವತ್ತಿನ ದಿವಸ ಶಾಂತಯುತವಾಗಿ ಹೋರಾಟ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಮಾಧ್ಯಮದ ಮೂಲಕ ಎಲ್ಲ ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ನಾವು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಸಾಹೇಬ್ರೆ, ಸ್ವತಂತ್ರ ಭಾರತದಲ್ಲಿ ನಮಗೂ ಸ್ವಾತಂತ್ರ್ಯ ಇದೆ. ಬಹುಶಃ ಇಲೆಕ್ಷನ್ ಬಂದಾಗ ನಾವು ವೋಟ್ ಹಾಕ್ತಾ ಇದ್ದೀವಿ. ವೋಟ್ ಹಾಕಿದ್ದೀವಿ ಅಂದ ಕೂಡಲೇ ವೋಟ್ ತೊಗೊಂಡ್ಬಿಟ್ಟು ಮನೇಲಿ ಕೂಡುವಂಥದ್ದು ಕೆಲಸ ಅಲ್ಲ.
ನಾವು ಇವತ್ತಿನ ದಿವಸ ನಿಮ್ಮಲ್ಲಿ ಕಳಕಳಿಯಿಂದ ಶಾಂತಿಯುತವಾಗಿ ಕೇಳ್ತಾ ಇದ್ದೀವಿ, ಸಾಹೇಬ್ರೆ ನಮಗೆ ರಸ್ತೆ ಕೊಡಿ, ಮಕ್ಕಳಿಗೆ ಬಸ್ ಬರುವಂತ ಭಾಗ್ಯ ಕೊಡಿ. ಮಕ್ಕಳು ಅಲ್ಲಿ ಕ್ರಾಸ್ ಮಾಡ್ಲಿಕ್ಕೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಅದಕ್ಕೆ ಯಾರು ಇದನ್ನು ತಲೆದ ದಂಡ ಕೊಡೋರು? ಅದಕ್ಕಾಗಿ ಅನಾಹುತ ಆಗೋಕ್ಕಿಂತ ಮುಂಚೆ ಎತ್ತಿಸ್ಕೊಂಡು ಇವತ್ತಿನ ದಿವಸ ಮಕ್ಕಳಿಗೆ, ತಾಯಂದಿರಿಗೆ, ವೃದ್ಧರಿಗೆ ನೇರವಾಗಿ ಬಸ್ ಅವ್ರ ಮನೆ ಬಾಗಿಲಿಗೆ ಬೇಡ, ಅಟ್ಲೀಸ್ಟ್ ನಮ್ಮ ಸೇವಾಲಾಲ್ ತಾಂಡಾ ಸರ್ಕಲ್ ಏನಿದೆ ಅಲ್ಲ ಅಲ್ಲಿವರೆಗೆ ಬಂದ್ರೆ ಸಾಕು. ಬಹುಶಃ ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಅನುಕೂಲವಾಗುವಂತ ಪರಿಸ್ಥಿತಿ ಇದು. ವಿಜಯಪುರ ನಗರದ ವಾರ್ಡ್ ನಂಬರ್ 4ರಲ್ಲಿ ಬರುವಂತ ತಾಂಡ, ಉಸ್ತುವಾರಿ ಮಂತ್ರಿಗಳ ಮನೆ ಪಕ್ಕದಲ್ಲಿ ಇರುವಂತ ತಾಂಡ. ತಾವು ದಯವಿಟ್ಟು ನಗರ ಶಾಸಕರು, ಸನ್ಮಾನ್ಯ ಶ್ರೀ ಉಸ್ತುವಾರಿ ಮಂತ್ರಿಗಳಾದ MB ಪಾಟೀಲ್ ಸಾಹೇಬರು, ಎಲ್ಲಾ ಚುನಾಯಿತ ಪ್ರತಿನಿಧಿಗಳು, ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಬಹುಶಃ ನಮಗೇನು ವಿಶ್ವಾಸ ಇದೆ ಅಂದ್ರೆ ಜನಪ್ರತಿನಿಧಿಗಳು ಇದನ್ನ ಕಡೆಗಣಿಸಿದ್ರು ಕೂಡ ನಕ್ಷೆಯಲ್ಲಿದೆ, ಅಧಿಕಾರ ಇದೆ ನಮಗೆ. ಆ ನಕ್ಷೆ ಪ್ರಕಾರ 9 ಮೀಟರ್ ರಸ್ತೆ ಅಧಿಕಾರಿಗಳಾದ್ರು ನಾಳೆ ಅಥವಾ ಇವತ್ತಿನ ದಿವಸ ಸ್ಪಾಟ್ಗೆ ಬಂದು ಪರಿಶೀಲಿಸಿ ತಮ್ಮ ಬಿಡಿಎಗೆ ಸಂಬಂಧಪಟ್ಟಿರುವಂತದ್ದು ಬಡ ಜನರಿಗೆ ಮತ್ತು ಶಿವಾಲನ್ ನಗರ ತಾಂಡಕ್ಕೆ ಕೊಟ್ಟಿರುವಂತ ರಸ್ತೆ ಅದು 1 ಎಕರೆ ಆಲ್ರೆಡಿ ಎಕ್ವೈರ್ ಆಗಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಿರುವಂತ 9 ಮೀಟರ್ ರಸ್ತೆಯನ್ನು ತೆಗೆದುಕೊಡಬೇಕಾಗಿ ಎಲ್ಲರಿಗೂ ಕೂಡ ನಾವು ಇವತ್ತಿನ ದಿವಸ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ನಾನು ರಾಜು ಖಂಡಸಾರಿ, ಸಾಮಾಜಿಕ ಸೇವಕ, ಬಿಜಾಪುರ ಜಿಲ್ಲೆ. ಶಾಸಕರ ಗಮನಕ್ಕೆ ತಂದಿದ್ದೀವಿ, ಆದ್ರೂ ಕೂಡ ಅದು ಪ್ರಯೋಜನವಾಗಿಲ್ಲ. ಬಹುಶಃ ಶಾಸಕರು ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹಾಗೆ ನಮ್ಮ ಹಿರಿಯರು ಕೂಡಿ ಸಾಹೇಬ್ರ ರಸ್ತೆ ಮಾಡಿ ಕೊಡ್ರಿ ಅಂತ ಹೇಳಿ ಓರಲ್ ಆಗಿ ಹೇಳಿದ್ರು. ಅಧಿಕೃತವಾಗಿ ಅದನ್ನ ಯಾರು ಇದನ್ನ ಮಾಡಿಲ್ಲ. ಏನಕ್ಕಂದ್ರೆ ಎಲ್ಲರೂ ದುಡಿಲಿಕ್ಕೆ ಹೋಗುವಂತ ಜನ, ಬಂಜಾರ ಸಮಾಜ ಇವತ್ತಿನ ದಿವಸ ಬಡ ಸಮಾಜ, ಬಡ ಜನಾಂಗ. ಹೊತ್ತು ಹೊಂಟ್ರೆ ಎಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗ್ಬೇಕು? ಇವತ್ತಿನ ದಿವಸ ಕೂಲಿ ಮಾಡಿದ್ರೆ ಮಾತ್ರ ಹೊಟ್ಟೆ ತುಂಬುವಂತ ಪರಿಸ್ಥಿತಿಯಲ್ಲಿ ಯಾರು ಹೋಗಿ MLA ಆಫೀಸಿಗೆ ಮನವಿ ಕೊಡ್ಲಿಕ್ಕೂ ಆಗಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ನಮ್ಮ ಗಮನಕ್ಕೆ ಬಂದಾಗ, ನಾವು ಜಿಲ್ಲಾ ನಮ್ಮ ಹೋರಾಟ ಸಮಿತಿ ಗಮನಕ್ಕೆ ಬಂದಾಗ, ನಾವು ಇವತ್ತಿನ ದಿವಸ ಮನವಿ ರೆಡಿ ಮಾಡಿ ಅಧಿಕಾರಿಗಳಿಗೆ ಮತ್ತು ನಗರ ಶಾಸಕರಿಗೆ ನಾನು ಈ ಮೊದಲು ಕೂಡ ಹೇಳಿದೆ, ಶಾಸಕರು ನಮಗೆ ಪ್ರಾಮಿಸ್ ಮಾಡಿದ್ದಾರೆ. ನಾನು ಇವತ್ತು ಕೂಡ ಹೇಳ್ತಾ ಇದ್ದೀನಿ, ನಮಗೆ ವಿಶ್ವಾಸ ಇದೆ ಶಾಸಕರು ಇಂಥ ದೊಡ್ಡ ಮಟ್ಟದಲ್ಲಿ ನಗರಾಭಿವೃದ್ಧಿ ಪಡಿಸಿದ್ದಾರೆ. ನಮ್ಮ ಒಂದು ತಾಂಡಾ ಅವರಿಗೆ ರಸ್ತೆ ಮಾಡೋದು ದೊಡ್ಡ ಮಾತಲ್ಲ, ಅದಕ್ಕೆ ಎಕ್ಸ್ಟ್ರಾ ಹಣನೂ ಬೇಕಾಗಿಲ್ಲ. ಆಲ್ರೆಡಿ ನಕ್ಷೆಯಲ್ಲಿ ಇರುವಂಥದ್ದು 9 ಮೀಟರ್ ರಸ್ತೆ ಇದೆ, ಅದನ್ನು ಎಲ್ಲಿ ಇದೆ ಅಂತೇಳಿ ಗುರುತಿಸಿ ನಮ್ಮ ತಾಂಡಾಕ್ಕೆ ರಸ್ತೆ ಮಾಡಿ ಕೊಡ್ತಾರಂತ ವಿಶ್ವಾಸ ನಮಗಿದೆ ಸಾಹೇಬ್ರೆ. ಸಮಸ್ಯೆ ಸುಮಾರು ನಾ ಹೇಳ್ತಾ ಇದ್ದೀವಿ ಸಾಹೇಬ್ರೆ, 80 ವರ್ಷದಿಂದ ಇದೆ. ಆದರೆ ಈಗ ಸದ್ಯಕ್ಕೆ ನಾವು ಹೆಂಗೆ ಈ ಕಡೆ ರಸ್ತೆ ಇದೆ ಅಂದರೆ ಆ ಕಡೆ ಹೋಗ್ಬಿಡೋದು, ಪಶ್ಚಿಮಕ್ಕಿದೆ ಅಂದರೆ ಪಶ್ಚಿಮಕ್ಕೆ ಹೋಗೋದು, ದಕ್ಷಿಣಕ್ಕಿದೆ ಅಂದರೆ ದಕ್ಷಿಣಕ್ಕೆ ಹೋಗೋದು. ಅದಕ್ಕೆ ಸಂಬಂಧಪಟ್ಟ ಜಾಗದವ್ರು ಈಗಾಗಲೇ ಬೇಲಿ ಹಾಕೊಂಡಿದ್ದಾರೆ. ನಾವು ಅವ್ರು ತಪ್ಪಂತ ಹೇಳಲ್ಲ, ಅವ್ರದ್ದು ಆಸ್ತಿ ಅವ್ರದ್ದು. ನಾವು ಕೇಳ್ತಾ ಇದ್ದಿದ್ದು ಅವ್ರವ್ರ ಆಸ್ತಿ ಅವ್ರು ಬೇಲಿ ಹಾಕೊಂಡ್ರು, ನಮಗೆ ಅದನ್ನ ಬೇಜಾರಿಲ್ಲ. ಆದ್ರೆ ನಾವೇನ್ ಹೇಳ್ತಾ ಇದ್ದೀವಿ, ನಕ್ಷೆಯಲ್ಲಿ ಇರುವಂತ ರಸ್ತೆ 9 ಮೀಟರ್ ರಸ್ತೆ, ಅದನ್ನ ಮಾತ್ರ ನಮಗೆ ತೆಗೆದುಕೊಡಿ ಸರ್, ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ಕಳಕಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ.